ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಗಾದಂತ ಈಗ ಈಶ್ವರಪ್ಪನವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಪ್ಪ ಮಕ್ಕಳು ಕುತಂತ್ರ ಮಾಡಿ ನನ್ನನ್ನ ಹೊರಗೆ ಹಾಕಿದ್ದಾರೆ ಅಂತ ಈಶ್ವರಪ್ಪನವರು ಆಡಿರುವಂತ ಮಾತು. ಈಶ್ವರಪ್ಪನವರ ಉಚ್ಚಾಟನೆಯಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಈಶ್ವರಪ್ಪನವರಿಗೆ ಸಾಕಷ್ಟು ಸಮಯ ಕೊಟ್ಟಿದ್ವಿ, ತಿದ್ದಿಕೊಳ್ಳಲಿಲ್ಲ, ಉಚ್ಚಾಟನೆ ಆಗಿದೆ ಅಂತ ವಿಜಯೇಂದ್ರ ಅವರು ಟಾಂಗ್ ಕೊಟ್ಟಿದ್ದಾರೆ. ಪಿತ್ತ ನೆತ್ತಿಗೇರಿದ್ರೆ ಮನೆಯಲ್ಲಿ ಕುಳಿತುಕೊಳ್ಬೇಕಾಗತ್ತೆ ಅಂತ ಉಡುಪಿಯಲ್ಲಿ ಸಂಸದ ರಾಘವೇಂದ್ರ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರದೇ ಸ್ವತ್ತಲ್ಲ, ನರೇಂದ್ರ ಮೋದಿನೂ ಯಾರದೇ ಸ್ವತ್ತಲ್ಲ. ಹಿಂದುತ್ವದ ವಿಚಾರದಲ್ಲಿ ನರೇಂದ್ರ ಮೋದಿ ಎಷ್ಟು ಮಟ್ಟಿಗಿದ್ದಾರೋ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಷ್ಟೇ ಸ್ಪಷ್ಟವಾಗಿದ್ದಾರೆ. ತಾತ್ಕಾಲಿಕವಾಗಿ ಯಡಿಯೂರಪ್ಪನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಕ್ಕಳ ಕೈಯಲ್ಲಿದೆ. ಅದನ್ನು ಮುಕ್ತ ಮಾಡಬೇಕು ಅಂತ ಹೊರಟಿದ್ದೀನಿ. ಈ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮುಕ್ತ ಮಾಡೋದ್ರಲ್ಲಿ ಮೊದಲನೇದು ರಾಘವೇಂದ್ರ ಚುನಾವಣೆ ಸೋಲ್ತಿದ್ದಂಗೆ ಒಂದು ಸಮಸ್ಯೆ ಪರಿಹಾರ ಆಗಿದೆ. ಇದಾಗ್ತಿದ್ದಂಗೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿರುವಂತ ಭಾರತೀಯ ಜನತಾ ಪಾರ್ಟಿ ಮುಕ್ತ ಆಗತ್ತೆ. ಶಿಸ್ತು ತಗೊಂಡ್ರು ತೀರ್ಮಾನ, ಅದಕ್ಕೆ ನಮಗೇನು ಸಂಬಂಧ ಇಲ್ಲದಿರುವಂಥದ್ದು. ಅವರು ಸಹ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಹೇಳಿದ್ರು. ಅದರಂತೆ ಶಿಸ್ತು ಸಮಿತಿ ಕ್ರಮ ತಗೊಂಡು ಎಲ್ಲ ರಾಜ್ಯಗಳಲ್ಲೂ ಇದ್ದಂತೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಶಿಸ್ತು ಸಮಿತಿ ಇದೆ. ಲಿಂಗರಾಜ್ ಪಾಟೀಲ್ ಅವರು ಅಧ್ಯಕ್ಷರಿದ್ದಾರೆ. ಕೇಂದ್ರದ ವರಿಷ್ಠರು ಚರ್ಚೆ ಮಾಡಿ, ಯಾಕೆಂದರೆ ಸಾಕಷ್ಟು ಸಮಯಾವಕಾಶ ಕೊಟ್ಟರೂ ಸಹ ಒಂದು ಶಿಸ್ತಿನ ಪಕ್ಷದಲ್ಲಿ ಅವರ ನಡವಳಿಕೆಯನ್ನು ನಡವಳಿಕೆಯನ್ನು ತಿದ್ಕೊಳ್ಳಿಲ್ಲ. ಸೊ ಅನಿವಾರ್ಯವಾಗಿ ಒಂದು ಪಕ್ಷ ತೀರ್ಮಾನ ಮಾಡಿದೆ. ಕೊಲ್ಲೂರು ತಾಯಿಯ ಆಶ್ರಯದಿಂದ ನಮ್ಮ ಪ್ರಜಾಪ್ರಭುತ್ವ ಮತದಾರ ಬಂಧುಗಳು ಆ ಒಂದು ಓಟು MLA ಕೂಡ ಮಾಡುತ್ತೆ, MP ಕೂಡ ಮಾಡುತ್ತೆ. ಪಿತ್ತ ನೆತ್ತಿಗೇರಿದಾಗ ಮನೇಲಿ ಕೂತ್ಕೊ ಅಂತೇಳಿ ಕೂರಿಸೋಂಥ ಶಕ್ತಿನೂ ಕೂಡ ಆ ತಾಯಿಗೆ ಆ ಒಂದು ಓಟಿಗಿದೆ. ಹಾಗಾಗಿ ಆ ಮತದಾರರ ಒಂದು ಹಕ್ಕೇನಿದೆ, ನಾನಾಗಲಿ ಇನ್ನೊಬ್ಬ ಯಾವಪ್ಪನೂ ಕೂಡ ಅದಕ್ಕೆ ಪ್ರಶ್ನೆ ಇಲ್ಲ. ಅದು ಹಾಗಾಗಿ ಅದನ್ನು ಮತದಾರ ತೀರ್ಮಾನವನ್ನು ತೆಗೆದುಕೊಳ್ತಾರೆ.